ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಶ್ರೀರಾಮ ಮಂದಿರ ಅಕ್ಷತಾ ಕಲಶ ಭವ್ಯ ಮೆರವಣಿಗೆ. ಜನವರಿ 22 ಶ್ರೀರಾಮ ಮಂದಿರ ಲೋಕಾರ್ಪಣೆ. ನಮ್ಮ ದೇಶದಲ್ಲಿ ನಮ್ಮ ದೇವಸ್ಥಾನವೆಂದು ನಿರೂಪಿಸಲು ಕೋರ್ಟ್ಗೆ ಅಲೆಯಬೇಕಿದೆ. ವಾರ್ತೆಗಳ ವಿವರ. ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ದೇವಸ್ಥಾನವೆಂದು ನಿರೂಪಿಸಲು ಕೋರ್ಟ್ಗೆ ಅಲೆಯುವ ಪರಿಸ್ಥಿತಿ ಇದೆ ಎಂದು ಮಾಜಿ ಶಾಸಕ ಉದ್ಯಮಿ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಅವರು ಶನಿವಾರ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಅಯೋಧ್ಯ ಶ್ರೀರಾಮ ಜನ್ಮ ಟ್ರಸ್ಟ್ ಕ್ಷೇತ್ರ ವತಿಯಿಂದ ಆಗಮಿಸಿದ ಶ್ರೀರಾಮ ಮಂದಿರ ಅಕ್ಷತಾ ಕಲಶ ಬರಮಾಡಿಕೊಂಡು ಪಟ್ಟಣದ ಬಜಾರ್ ಹನುಮಾನ್ ಮಂದಿರದಲ್ಲಿ ಅವರು ಮಾತನಾಡಿದರು. ಹಿಂದೂಗಳ ಪವಿತ್ರ ಸ್ಥಳ ಮೂಲ ರಾಮನ ಮಂದಿರವನ್ನ ದಾಳಿಕೋರ ಬಾಬರ್ ಹಿಂದೂ ರಾಷ್ಟ್ರ ಭಾರತದ ಆತ್ಮ ಮಂದಿರಗಳಾಗಿದ್ದು ಅದನ್ನು ನಾಶ ಮಾಡಬೇಕೆಂದು ರಾಮನ ಮಂದಿರವನ್ನ 1528-29ರಲ್ಲಿ ನಾಶ ಮಾಡಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿದ. ಅಂದಿನಿಂದ ಇಲ್ಲಿಯವರೆಗೆ ನಿರಂತರ ಸಂಘರ್ಷ. ನ್ಯಾಯಾಲಯದಲ್ಲಿ ಸತತವಾಗಿ ಹೋರಾಟ ಮಾಡಿದ ಪರಿಣಾಮ ನವೆಂಬರ್ 9, 2019ರಲ್ಲಿ ರಾಮ ಮಂದಿರ ಪರವಾಗಿ ಐತಿಹಾಸಿಕ ತೀರ್ಪು ಬರುತ್ತದೆ. ಪ್ರಧಾನಿ ಮೋದಿಯವರು ಆಗಸ್ಟ್ 2020ರಲ್ಲಿ ರಾಮ ಮಂದಿರ ಭೂಮಿಯ ಪೂಜೆಯನ್ನ ಮಾಡುತ್ತಾರೆ. ಈಗ ಜನವರಿ 22, 2024ರಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ. ಮಾತ್ರವಲ್ಲದೆ ದೇಶದ ಕಾಶಿ ವಿಶ್ವನಾಥ ಮಥುರೆಯ ಕೃಷ್ಣ ಮಂದಿರವನ್ನ ದಬ್ಬಾಳಿಕೆ ಮಾಡಿ ಒಡೆದು ಹಾಕಲಾಗಿದ್ದು ಈ ಎರಡು ಮಂದಿರಗಳ ಸರ್ವೆ ಮಾಡುವಂತೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ನೀಡಿದ್ದು ಬರಲಿರುವ ದಿನಗಳಲ್ಲಿ ಕಾಶಿ ಮಥುರಾ ಹಿಂದೂಗಳ ಪವಿತ್ರ ದೇವಸ್ಥಾನ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದರು. 22ನೇ ತಾರೀಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ನಡೀತದೆ. ಇಡೀ ವಿಶ್ವದಲ್ಲಿ ಇವತ್ತು ಆ ದಿನ ಬಹಳ ದೊಡ್ಡ ಸಂಭ್ರಮಾಚರಣೆ ನಡೆಯುವುದು ದಂಡೆತ್ತಿ ಬರ್ತಾರೆ. ಆ ಬಂದಂತರಲ್ಲಿ ಹಿಂದೂಗಳ ಅತ್ಯಂತ ಪವಿತ್ರವಾದಂತಹ ಸ್ಥಳ ಏನು ರಾಮನ ಮೂಲ ಮಂದಿರ ಇರ್ತಕ್ಕಂಥ ಸ್ಥಳ ಇತ್ತು. ಅದನ್ನು 1528-29 ಎಷ್ಟು 1528-29 ಎಷ್ಟು 2023 ಆಲ್ಮೋಸ್ಟ್ ಅಲ್ಲಿ ಎಷ್ಟು ವರ್ಷ ಆಯಿತು? 500 ವರ್ಷ. 500 ವರ್ಷಗಳ ಹಿಂದೆ ಬಾಬರ್ ಅನ್ನುವಂಥ ಒಬ್ಬ ದಾಳಿಕೋರ ಹಿಂದೂ ರಾಷ್ಟ್ರವನ್ನ ನಾವು ಸಂಪೂರ್ಣ ನಾಶ ಮಾಡಬೇಕಾಗಿದ್ದು ಹಿಂದೂಗಳ ಮೂಲ ಆತ್ಮವನ್ನ ನಾವು ನಾಶ ಮಾಡಬೇಕು ಅಂತ ಹೇಳಿ ಅಯೋಧ್ಯ ಮಂದಿರವನ್ನ ರಾಮನ ಜನ್ಮಸ್ಥಳದ ಮಂದಿರವನ್ನ ಒಡೆದುಹಾಕಿ ಅಲ್ಲಿ ಬಾಬರ್ ಮಸೀದಿಯನ್ನು ಕಟ್ಟತಕ್ಕಂಥ ಕೆಲಸ ಅವತ್ತು ನಡೀತು. ಅವತ್ತಿಂದ ಯಾವತ್ತು 1528-29ರಲ್ಲಿ ರಾಮ ಮಂದಿರದ ಏನು ಕೆಡುವಂಥ ಕೆಲಸ ಆಯಿತು, ಅಲ್ಲಿ ಮಸೀದಿ ಕಟ್ಟುವಂಥ ಕೆಲಸ ಆಯಿತು. ಅವತ್ತಿನಿಂದ ನವೆಂಬರ್ 9, 2019 ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದಂತಹ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವವರೆಗೆ ನಿರಂತರವಾಗಿ ದೇಶದ ಲಕ್ಷಾಂತರ ಜನ ಹಿಂದೂಗಳು ಆ ರಾಮನ ಜನ್ಮಸ್ಥಾನದಲ್ಲಿ ಮತ್ತೆ ರಾಮ ಮಂದಿರ ಕಟ್ಟಬೇಕು, ಅದು ರಾಮನ ಜನ್ಮಸ್ಥಾನ ಅಂತ ಹೇಳಿ ನಿರಂತರವಾಗಿ 500 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡಿರ್ತಕ್ಕಂಥ ಫಲ ನಮಗೆ ನವೆಂಬರ್ 9, 2019 ಸುಪ್ರೀಂ ಕೋರ್ಟ್ ಅಂತ ಆಗುತ್ತೆ. ಏನಂತ ರಾಮನ ಸ್ಥಳ ಮೂಲ ಗರ್ಭಗುಡಿದ್ದಂಥ 2 ಎಕರೆ 74 ಗುಂಟೆ 77 ಗುಂಟೆ
ನಿರ್ಧರಿಸಿದೆ. ಆ ಜಾಗ ಮೂಲ ರಾಮನಿಗೆ ಸೇರಿದ್ದು, ಅದು ಅಲ್ಲಿ ರಾಮನ ಜನ್ಮಸ್ಥಳ ಇತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳ ಸಮೇತ ಅದನ್ನು ಪ್ರೂವ್ ಮಾಡ್ತಾರೆ. ಪ್ರೂವ್ ಮಾಡಾದ್ಮೇಲೆ ಸಂವಿಧಾನಬದ್ಧವಾಗಿ ಆ ಒಂದು ಜಾಗ ನಮ್ಮ ಹಿಂದೂಗಳಿಗೆ ಸಿಗ್ತದೆ. ಅದು ರಾಮ ಜನ್ಮ ಟ್ರಸ್ಟ್ ಏನು ಸಮಿತಿ ಇದೆ, ಅದಕ್ಕೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಆಗಸ್ಟ್ 6, 2020 ಅಲ್ಲಿ ಗುದ್ಲಿ ಪೂಜೆಯನ್ನು ಇದು ನಿರಂತರವಾಗಿ ಪ್ರಭು ಕಡಿಯವರು ಹೇಳಿದಾಗೆ ಹೋರಾಟದ ಫಲ ಇದೆ. ಅದಕ್ಕೆ ಬಹಳಷ್ಟು ಜನ ಮುದ್ದೆ ಬೆಳೆದವರು ಕೂಡ ಹೋರಾಟ ಮಾಡಿದ್ದೀವಿ, ಕೇಸ್ ಹಾಕಿಸ್ಕೊಂಡಿದ್ದೀವಿ. ಇನ್ನೂ ಬಹಳಷ್ಟು ಜನರ ಮೇಲೆ ಇನ್ನೂ ಕೇಸ್ ಹಂಗೆ ಅದಾವೆ. ರಾಮ ಮಂದಿರ ಹೋರಾಟ ಮಾಡಿದಂಥವ್ರು ಅನೇಕ ಜನ ಮೇಲೆ ಇನ್ನೂ ಕೇಸ್ಗಳು ಹಂಗಾದವು. ರಾಮನಿಗೆ ಮುಕ್ತಿ ಸಿಕ್ತೀಗ ದೇವಸ್ಥಾನ ಆದರೆ ಇನ್ನೂ ಅದ್ರ ಮೇಲೆ ಹೋರಾಟ ಮಾಡಿದಂಥ ಅನೇಕ ಜನರಿಗೆ ಇನ್ನೂ ಕೇಸ್ನಿಂದ ಮುಕ್ತಿ ಸಿಕ್ತಿಲ್ಲ. ಹಿಂದೂಗಳನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಇನ್ನೂ ನಿದ್ದೆ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂಗಳಲ್ಲಿ ಇನ್ನೂ ಬಹಳಷ್ಟು ಜಾಗೃತಿ ಬರಬೇಕಾಗಿದೆ. ಇವತ್ತು ನೋಡಿ ನಮ್ಮಲ್ಲಿ ಎಂಥೆಂಥ ಮಹಾನ್ ದೇವಸ್ಥಾನಗಳಿದ್ದಾವೆ ಇತಿಹಾಸದಲ್ಲಿ. ಕಾಶಿ ಮಂದಿರ ಶಿವನ ಮಂದಿರ ಅಲ್ವಾ, ಕಾಶಿ ಮೂಲ ಅದೇ ನಮಗೆ. ಅಲ್ಲಿ ಏನಿತ್ತು, ಅಲ್ಲಿ ಕೂಡ ಇದೇ ರೀತಿ ದಬ್ಬಾಳಿಕೆ ಆಗಿದೆ. ಅಲ್ಲಿ ಕೂಡ ಇದೇ ರೀತಿ ದೇವಸ್ಥಾನವನ್ನ ಶಿವಲಿಂಗ ಇನ್ನೂ ಇದೆ, ಮೂಲ ಶಿವಲಿಂಗ. ಬಹಳಷ್ಟು ಸಾರಿ ಆ ದೇವಸ್ಥಾನವನ್ನು ಹೊಡೆದಾಕಿದ್ರು. ಆದರೂ ಕೂಡ ಪದೇ ಪದೇ ಮತ್ತೆ ಹಿಂದೂಗಳ ದೇವಸ್ಥಾನ ಕಟ್ಟತಕ್ಕಂಥ ಪ್ರಯತ್ನ ಮಾಡಿದ್ರು. ನಮ್ಮ ದೇಶದಲ್ಲಿ, ನಾವು ಹಿಂದೂಗಳ ದೇಶದಲ್ಲೇ ಇವತ್ತು ನಮ್ಮ ದೇವಸ್ಥಾನವನ್ನು ನಮ್ಮದು ಅಂತ ಪ್ರೂವ್ ಮಾಡೋದಕ್ಕೆ ನಾವು ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಬಡದಾಡಬೇಕಾದಂಥ ಸ್ಥಿತಿ ಇದೆ. ಆದರೆ ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ಇವತ್ತು ಅಲಹಾಬಾದ್ ಹೈಕೋರ್ಟ್ ಏನು ಅಲ್ಲಿ ಶಿವನ ಮಂದಿರ ಇದ್ದದ್ರ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದಕ್ಕೆ ಅಗೇನೆಸ್ಟ್ ಆಗಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ವಾಪಸ್ ಡೈರೆಕ್ಷನ್ ಕೊಡ್ತಿಲ್ಲ, ನೀವು ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಫಾಲೋ ಮಾಡಿ ಅಂತೇಳಿ ಇವತ್ತು ಕಾಶಿ ವಿಶ್ವನಾಥನ ಮಂದಿರವೂ ಕೂಡ ಅದು ಹಿಂದೂಗಳ ಮಂದಿರ ಮತ್ತು ಅದು ಅದ್ಭುತವಾದಂಥ ಭವಿಷ್ಯದಲ್ಲಿ ಮತ್ತೊಂದು ಅದ್ಭುತವಾದಂಥ ಮಂದಿರ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಸತ್ಯಕ್ಕೆ ಇತ್ತೀಚೆಗೆ ಮತ್ತೆ ಇನ್ನೊಂದು ಸಂತೋಷದ ಸುದ್ದಿ ಬಂದಿದೆ. ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು. ಶ್ರೀಕೃಷ್ಣನ ಜನ್ಮಭೂಮಿ ಮಥುರಾ ಅಲ್ವಾ, ಶ್ರೀಕೃಷ್ಣನ ಜನ್ಮಭೂಮಿ ಮಥುರೆಯಲ್ಲಿ ಕೂಡ ಅಲ್ಲೊಂದು ಮಸೀದಿ ಇದೆ. ಅದಕ್ಕೂ ಕೂಡ ಈಗ ಅಲಹಾಬಾದ್ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅಲ್ಲಿ ಸರ್ವೆ ಮಾಡಿ ಅಲ್ಲಿ ನಿಜವಾಗಲೂ ಶ್ರೀಕೃಷ್ಣನ ಮಂದಿರ ಇದ್ದಂಥದ್ರ ಬಗ್ಗೆ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಈ ಹಿಂದೆ ಸ್ವಾತಂತ್ರ್ಯ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಿದೆ. ಏನಂದ್ರೆ ಯಥಾಸ್ಥಿತಿಯನ್ನು ಕಾಪಾಡಬೇಕು. ಅಂದರೆ ಎಲ್ಲೆಲ್ಲಿ ಹಿಂದೆ ಏನಾಯಿತೋ ಬೇಡ, ಇವತ್ತೇನಿದೆ ಅದನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ಬಿಲ್ ಪಾಸ್ ಮಾಡಿರೋದ್ರಿಂದ ಆ ಬಿಲ್ಲಿನ ಪರಿಣಾಮವಾಗಿ ನಾವು ಕೋರ್ಟ್ನಲ್ಲಿ ನ್ಯಾಯ ಆಗಬೇಕಾಗಿತ್ತು. ಎಂದೋ ನಮಗೆಲ್ಲವೂ ಅವತ್ತೂ ನಮ್ಮೆಲ್ಲ ಮಂತ್ರಿಗಳು ನಮ್ಮ ಪಾಲಾಗಿರ್ತಿತ್ತು. ಆದರೆ ಅದನ್ನು ಮೀರಿ ಕೂಡ ಇವತ್ತು ಕೋರ್ಟ್ನಲ್ಲಿ ನ್ಯಾಯವನ್ನು ಮಾಡಿ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸತ್ಯದ ಹಾದಿನಲ್ಲಿ ಇವತ್ತು ನಮ್ಮ ಪವಿತ್ರವಾದಂಥ ಏನು ಅಯೋಧ್ಯ ಮಂದಿರ ಇವತ್ತು ಹಿಂದೂಗಳ ಏನು ಪವಿತ್ರ ಸ್ಥಾನವಾಗಿ ಇವತ್ತೇನು ಉದ್ಘಾಟನೆ ಕೊಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಬಹಳ ಸಂತೋಷ ಪಡಬೇಕು. ನಮ್ಮೆಲ್ಲ ಪ್ರತಿ ಮನೆಗೆ ಹಿಂದೂಗಳಾದಂಥ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಗೆ ಇದನ್ನು ಜಾಗೃತಿ ಮಾಡಬೇಕು, ಕೆಲಸ ಆಗಬೇಕು. ಪ್ರತಿ ಹಳ್ಳಿಗಳಲ್ಲಿ ಕೂಡ ಇದು ಆಗಬೇಕು. ಯಾಕಂದರೆ ನಾನು ಕೂಡ ಆದಷ್ಟು ಬೇಗ ಅಯೋಧ್ಯೆಗೆ ಹೋಗಾನಿದ್ದೇನೆ. ಆ ಸಂದರ್ಭ ನಾವು ಸೌಭಾಗ್ಯ ಮಾಡೋದ್ರಿಂದ ಸಾವಿರಾರು ಜನ ಏಕಕಾಲಕ್ಕೆ ಹೋಗ್ತಕ್ಕಂಥ ಕಾಲ ಬರ್ತದೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ತಾಲೂಕಾ ಅಧ್ಯಕ್ಷ ಶಿವಭೋಗಪ್ಪ ರಾಂಪುರ, ಬಿಜೆಪಿಯ ಮುಖಂಡ ಪ್ರಭು ಕಡಿ ಮಾತನಾಡಿ, ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗಲಿದ್ದು, ಅಯೋಧ್ಯೆಯಿಂದ ಆಗಮಿಸಿದ ಪವಿತ್ರ ಅಕ್ಷತೆ
ಕರಪತ್ರ ಶ್ರೀರಾಮ ಭಾವಚಿತ್ರಗಳ ವಿತರಣೆಯನ್ನ ಪ್ರತಿಯೊಬ್ಬ ಹಿಂದೂಗಳ ಮನೆ ಮನೆಗೆ ತಾಲೂಕಿನಲ್ಲಿ ಜನವರಿ 1ರಿಂದ ವಿತರಣೆ ನಡೆಯಲಿದೆ. ಮಂದಿರ ಲೋಕಾರ್ಪಣೆಯ ದಿನ ಪ್ರತಿ ಮನೆಗಳಲ್ಲಿ ಭಜನೆ, ಪೂಜೆ, ದೀಪ ಹಣತೆಗಳನ್ನು ಮನೆ ಮತ್ತು ಹತ್ತಿರದ ಎಲ್ಲಾ ಹಿಂದೂ ಮಂದಿರಗಳಲ್ಲಿ ಬೆಳಗಬೇಕು ಎಂದರು. ಇವತ್ತು ನಾವು ಭಕ್ತರಲ್ಲಿ ಹೋಗಿ ರಾಮನ ಒಂದು ಮೂರ್ತಿ ಪೂಜೆ ಇವತ್ತಿಗೆ ನಾವು ರಾಮನ ಮಂದಿರವನ್ನು ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಒಂದು ಪೈಸೆ ನಾವು ಕೇಳಿಲ್ಲ ಮತ್ತು ಕೇಳೋದು ಇಲ್ಲ. ಇದು ನಾವು ತಮ್ಮಂಥ ಭಕ್ತರು ನೀಡಿದಂಥ ಒಂದು ಕಾಣಿಕೆಯಿಂದ ನಿರ್ಮಾಣವಾದಂಥ ಭವ್ಯ ರಾಮ ಮಂದಿರವಾಗಿದೆ. ನೂರಾರು ವರ್ಷಗಳಿಂದ ಅಲ್ಲಿ ರಾಮ ಮಂದಿರ ಆಗಬೇಕಂತಕೊಂಡು ಅನೇಕ ಜನ ಅದಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ, ಸ್ವತಃ ಹೋಗಿ ಅಲ್ಲಿ ಕಾರ್ಯ ತಮ್ಮ ಕನಸೇವನ್ನು ಮಾಡಿದ್ದಾರೆ. ಅದರಲ್ಲಿ ಮುದ್ದೇಬಲ್ಲಿ ಅದರ ಸಹಯೋಗ ಇದೆ. ಅಂಥ ಒಂದೆಲ್ಲ ಕನಸಿನ ಮೇಲೆ ಇನ್ನು ನಮ್ಮ ವಿಚಾರ ಇತ್ತು. ಆ ವಿಚಾರ ಆಧಾರ ಮೇಲೆ ಇವತ್ತು ರಾಮ ಮಂದಿರ ಆ ಜಾಗದಾಗ ರಾಮ ಮಂದಿರ ಆಗ್ತಾರೆ. ಈಗ ನಾವೇನು ಮಾಡಬೇಕಾಗ್ಯದ ತೋರಿಸ್ಕೊಂಡು ಹೋಗ್ತೀವಿ. 22ನೇ ತಾರೀಕು ಉದ್ಘಾಟನೆ ಅದ. ಭಾಳ ಮಂದಿ ಉದ್ಘಾಟನೆ ಇವತ್ತು ನನಗೆ ಕೇಳಿದ್ರೆ ನಾವು ಹೋಗ್ತೀವಿ ಅಂತೇಳಿ ಅದು ಒಂದು ವಿನಂತಿ ಅದ. ಅಲ್ಲಿ ನಮ್ಮ ಸಂಘದಿಂದ ಒಂದು ವಿನಂತಿ, ಯಾರೂ 27 ತಾರೀಕು ಬರುವಂಗಿಲ್ಲ, ಹೋಗಂಗಿಲ್ಲ. ಯಾರು 27 ತಾರೀಕು ಯಾರಿಗೇ ಅವಕಾಶ ಇಲ್ಲ. ಅಲ್ಲಿ ಅವಕಾಶಗಳು ಸೀಮಿತವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ 13,000 ಜನ ಒಂದು ಸಂತರನ್ನ ಗುರುತು ಮಾಡಿದ್ದಾರೆ. ಅದರಲ್ಲಿ 4,000 ಜನರು ಮಾತ್ರ ಸಂತರನ್ನು ಗುರುತು ಮಾಡಿದ್ದಾರೆ. ಆ 4,000 ಜನರಿಗೆ ಮಾತ್ರ ಹೆಚ್ಚಿಗೆ ಅವಕಾಶ ಇಲ್ಲ. ನಮಗೆ ಮತ್ತು ನಿಮಗೆ ಪ್ರಶ್ನೆ ಬರ್ತದೆ, ನಿಮಗೆ ಕೆಲಸ ಏನಂದ್ರೆ ನಮ್ದೆಲ್ಲ ಕೆಲಸ ಏನಂದ್ರೆ ನಮ್ದೆಲ್ಲ ಹಿಡ್ಕೊಂಡು 27ನೇ ತಾರೀಕು ನಾವು ಈಗ ಮುಂದೆ ಅಕ್ಷತೆ ಬಂದಿದ್ದಾವೆ. ನಾವು ಪ್ರತಿ ಗ್ರಾಮಗಳಿಗೆ ಮುಟ್ಟಿಸ್ತೀವಿ. ಗ್ರಾಮದವರು ಆ ಪ್ರತಿ ಮನೆಗೆ ಮುಟ್ಟಿಸ್ತಾರೆ. ಪ್ರತಿ ಮನೆಗೆ ಒಂದು ರಾಮನ ಫೋಟೋ, ಒಂದು ಕರಪತ್ರ ಮತ್ತು ಅಕ್ಷತೆ. ಹುಡ್ಕೋ ಬಡಾವಣೆಯಲ್ಲಿ ಶ್ರೀರಾಮ ಅಕ್ಷತ ಕಲಶದ ಪೂಜೆಯನ್ನ ಮಾಡಲಾಯಿತು. ಈ ವೇಳೆ ಉಪ್ಪಿನಪೆಟಗೇರಿ 3,000 ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಶ್ರೀಗಳು ಪಾಲ್ಗೊಂಡಿದ್ದರು. रघुपति राजव राजा ಅಯೋಧ್ಯಾಪತಿ ಶ್ರೀರಾಮಚಂದ್ರ ಪುರುಷೋತ್ತಮ ಅನ್ನೋ ಒಂದು ವಿಶೇಷಣದಿಂದ ಕರೀತಕ್ಕಂಥದ್ದು ಅಂಥ ಒಂದು ವ್ಯಕ್ತಿತ್ವ ಶ್ರೀರಾಮಚಂದ್ರದ್ದು. ರಾಮ ಅಂತಂದರೆ ನಮ್ಮ ಭಾರತ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿ. ಅಂಥ ಒಂದು ಪುಣ್ಯಕ್ಷೇತ್ರದಿಂದ ಮಂತ್ರಾಕ್ಷತೆ ಬಂದಿದ್ದು ನಿಜವಾಗಲೂ ಕೂಡ ಬಹಳ ಸಂತೋಷ. ಶ್ರೀರಾಮಚಂದ್ರ ಯಾವ ರೀತಿಯಾಗಿ ಒಂದು ಉತ್ತಮ ಬದುಕನ್ನು ಬದುಕಿ ನಾಡಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶದ ಪ್ರಕಾರ ಪ್ರತಿಯೊಬ್ಬರೂ ಕೂಡ ನಡೀಬೇಕು. ಮತ್ತು ಶೀಘ್ರದಲ್ಲಿಯೇ ಶ್ರೀರಾಮ ಮಂದಿರದ ಒಂದು ಉದ್ಘಾಟನಾ ಕಾರ್ಯಕ್ರಮವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇರುವುದು ಕೂಡ ಒಳ್ಳೆಯ ವಿಚಾರವೇ. ಮತ್ತು ಇಲ್ಲೆಲ್ಲ ಸಾಕಷ್ಟು ಜನ ಶ್ರೀರಾಮನ ಸದ್ಭಕ್ತರಿರೋಣದಿಂದ ಇದೊಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೇವೆ. ಹುಡುಕೋ ಹನುಮಾನ ಮಂದಿರದಿಂದ ಹೇಮರೆಡ್ಡಿ ವೃತ್ತ, ಚೆನ್ನಮ್ಮ ವೃತ್ತ, ಅಂಬೇಡ್ಕರ್ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಪಟ್ಟಣದ ಬಜಾರ್ ಹನುಮಾನ್ ಮಂದಿರದವರೆಗೆ ಶ್ರೀರಾಮ ಮಂದಿರದಿಂದ ಆಗಮಿಸಿದ ಅಕ್ಷತ ಕಲಶದ ಮೆರವಣಿಗೆಯನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ಭವ್ಯ ಮೆರವಣಿಗೆ ಶೋಭಾಯಾತ್ರೆಯನ್ನ ರಾಮ ಭಜನೆ ಮೂಲಕ ಪಟ್ಟಣದಲ್ಲಿ ಮಾಡಲಾಯಿತು.
ಈ ಮೆರವಣಿಗೆಯಲ್ಲಿ ಬಿಜೆಪಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷ ಪರಶುರಾಮ್ ಪವಾರ್, ಬಿಜೆಪಿ ಮುಖಂಡ ಬಿಪಿ ಕುಲಕರ್ಣಿ, ಮಾನಿಕ್ ಚಂದ್ರ ದಂಡಾವತಿ, ಕಾಶಿಬಾಯಿ ರಾಂಪುರ್, ಶ್ರೀದೇವಿ ಮದರಿ, ಸಹನಾ ಬಡಿಗೇರ್, ಸಂಗಮ್ಮ ದೇವರಳ್ಳಿ, ಗೌರಮ್ಮ ಹುನಗುಂದ, ಲಕ್ಷ್ಮಣ್ ಬಿಜ್ಜೂರು, ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನ್ನವರ್, ಅಶ್ವಿನಿ ಬರಾದಾರ್, ಗಿರೀಶ್ ದೇಶಪಾಂಡೆ, ವೀರೇಶ್ ಡವಳಗಿ, ಶ್ರೀಶೈಲ್ ದೊಡ್ಮನಿ, ವಿಕ್ರಮ್ ಓಸ್ವಾಲ್, ಡಾಕ್ಟರ್ ವೀರೇಶ್ ಪಾಟೀಲ್, ಬಸವರಾಜ್ ಗುಳಬಾಳ್, ಸುಮನ್ಗೌಡ ಬಿರಾದಾರ್, ರಾಮಚಂದ್ರ ಹೆಗಡೆ, ಮಾಂತೇಶ್ ಹಡಪದ್, ಉದಯ್ ಸಿಂಗ್ ರಾಯಚೂರ್, ಶ್ರೀಶೈಲ್ ತಳಿಕೋಟೆ, ಅಶೋಕ್ ನೇಬಗೇರಿ, ಸಂತು ಹೂಗಾರ್, ರವೀಂದ್ರ ಬಿರಾದಾರ್, ಸೋಮಶೇಖರ್ ಮೇಟಿ, ಸಂತೋಷ ಬಾದರವಂಡಿ, ಎಂಎಸ್ ಮುದ್ನೂರ್, ಬೆಳಗಾವಿ ವಿಭಾಗದ ವಿಸ್ತಾರಕ ಶಿವಾನಂದ್ ನಾಗರಾಳ್, ಬ್ರಹ್ಮಾಂಡ ಬೇರಿ ನಾಲ್ತಾಡು ಶ್ರೀಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾಜದ ಮುಖಂಡರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. नमो